ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಹಿಳೆಯರಿಗಾಗಿ ಕೆಲವೊಂದು ಅಡುಗೆ ಮನೆಯ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಮನೆಯಲ್ಲಿ ತುಂಬ ಲಿಂಬೆಹಣ್ಣು ಇದ್ದರೆ ಜ್ಯೂಸ್ ತೆಗೆದು ಐಸ್ ಟ್ರೇನಲ್ಲಿ ಸ್ಟೋರ್ ಮಾಡಿ ಇದರಿಂದ ನಿಮಗೆ ಬೇಕಾದಾಗ ಉಪಯೋಗಿಸಬಹುದು. ಎಣ್ಣೆ ಇದ್ದ ಪಾತ್ರೆಗಳನ್ನು ತೊಳೆಯುವಾಗ ಪಾತ್ರೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಉಜ್ಜಿ ನಂತರ ಸೋಪಿನಿಂದ ತೊಳೆಯಿರಿ. ಅಕ್ಕಿ ಹಿಟ್ಟು ಎಣ್ಣೆಯ ಜಿಡ್ಡನ್ನು ತಕ್ಷಣವೇ ಹೀರಿಕೊಳ್ಳುತ್ತದೆ. ಪಾತ್ರೆ ಬೇಗ ಸ್ವಚ್ಛವಾಗುತ್ತದೆ ಮತ್ತು ಕೈಗೆ ಜಿಡ್ಡು ಅಂಟಿಕೊಳ್ಳುವುದಿಲ್ಲ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಸಮಯ ಫ್ರಿಡ್ಜ್ನಲ್ಲಿ ಇಟ್ಟು ನಂತರ ಸಿಪ್ಪೆ ತೆಗೆದರೆ ತುಂಬ ಸುಲಭವಾಗಿ ಸಿಪ್ಪೆ ತೆಗೆಯಬಹುದು. ಚಪಾತಿಯನ್ನು ಒತ್ತಿ ಒಂದರ ಮೇಲೆ ಒಂದು ಹಾಕುವಾಗ ಅದು ಅಂಟುತ್ತಿದ್ದರೆ ಹೀಗೆ ಮಾಡಿ. ಚಪಾತಿಯನ್ನು ಒತ್ತುವಾಗ ಗೋಧಿ ಹಿಟ್ಟನ್ನು ಬಳಸದೆ ಅಕ್ಕಿ ಹಿಟ್ಟನ್ನು ಬಳಸಿ ಚಪಾತಿಯನ್ನು ಒತ್ತಿ ಆಗ ಒಂದರ ಮೇಲೆ ಒಂದು ಚಪಾತಿ ಹಾಕಿದರೆ ಅಂಟುವುದಿಲ್ಲ. ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಮಸಾಲೆ ವಾಸನೆ ಹೋಗದಿದ್ದರೆ ಒಂದು ಸಣ್ಣ ಪೇಪರನ್ನು ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಡಬ್ಬದ ಒಳಗಿಟ್ಟು ಮುಚ್ಚಳ ಮುಚ್ಚಿ ಮರುದಿನ ವಾಸನೆ ಮಾಯವಾಗಿರುತ್ತದೆ. ಮಿಕ್ಸಿ ಜಾರ್ನಲ್ಲಿ ಮಸಾಲೆ ವಾಸನೆ ಬರುತ್ತಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಬ್ರೆಡ್ ತುಂಡುಗಳನ್ನು ಹಾಕಿ ತಿರುಗಿಸಿದರೆ ವಾಸನೆ ಮಾಯವಾಗುತ್ತದೆ. ಟೊಮೆಟೊ ಪಲ್ಯ ಮಾಡುವಾಗ ಸ್ವಲ್ಪ ಸಕ್ಕರೆ ಸೇರಿಸಿ, ಇದರಿಂದ ಅದರ ರುಚಿ ಬ್ಯಾಲೆನ್ಸ್ ಆಗುತ್ತದೆ, ಜೊತೆಗೆ ರೆಸ್ಟೋರೆಂಟ್ ಸ್ಟೈಲ್ ರುಚಿ ಬರುತ್ತದೆ. ಪರೋಟ ಮಾಡುವಾಗ ಹಿಟ್ಟು ಮಿಕ್ಸ್ ಮಾಡುವಾಗ ಅದರಲ್ಲಿ ಒಂದು ಕುದಿಸಿದ ಆಲೂಗಡ್ಡೆಯನ್ನು ಹಾಕಿ ಕೈಯಲ್ಲಿ ಹಿಸುಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡುವುದರಿಂದ ಅದರ ರುಚಿ ಹೆಚ್ಚುತ್ತದೆ. ಚಪಾತಿ ಮೃದುವಾಗಿ ಬರಲು ಹಿಟ್ಟು ಕಲಸುವಾಗ ಹಾಲು ಅಥವಾ ತುಪ್ಪ ಹಾಕಿ ಕಲಸಿ, ಇದರಿಂದ ಚಪಾತಿ ಮೃದುವಾಗುತ್ತದೆ. ಮಿಕ್ಸಿ ಜಾರ್ ಉಪಯೋಗಿಸುತ್ತಾ ಹೋದಂತೆ ಅದರ ಬ್ಲೇಡ್ಗಳು ಮಂದವಾಗುವುದು ಸಹಜ. ಅದನ್ನು ಮನೆಯಲ್ಲಿ ಸುಲಭವಾಗಿ ಶಾರ್ಪ್ ಮಾಡಲು ಕೆಲವು ಸಿಂಪಲ್ ಟಿಪ್ಸ್ಗಳು. ಕಲ್ಲುಪ್ಪು, ಇದು ಎಲ್ಲದಕ್ಕಿಂತ ಸುಲಭ ಮತ್ತು ಹಳೆಯ ವಿಧಾನ. ಮಿಕ್ಸಿ ಜಾರಿಗೆ 2-3 ಚಮಚ ದೊಡ್ಡ ಕಲ್ಲು ಉಪ್ಪನ್ನು ಹಾಕಿ ನೀರು ಹಾಕದೆ ಮಿಕ್ಸಿಯನ್ನು 1-2 ನಿಮಿಷಗಳ ಕಾಲ ಆನ್ ಮತ್ತು ಆಫ್ ಮಾಡುತ್ತಾ ಬ್ಲೆಂಡ್ ಮಾಡಿ. ಮಿಕ್ಸಿ ಬ್ಲೇಡನ್ನು ತಕ್ಷಣವೇ ಶಾರ್ಪ್ ಮಾಡುತ್ತದೆ. ಅಲ್ಯೂಮಿನಿಯಂ ಫಾಯಿಲ್ ಟ್ರಿಕ್. ಒಂದು ಸಣ್ಣ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಈ ಉಂಡೆಗಳನ್ನು ಜಾರಿಗೆ ಹಾಕಿ ಸ್ವಲ್ಪ ಸಮಯ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ. ಇದು ಬ್ಲೇಡ್ಗಳನ್ನು ಶಾರ್ಪ್ ಮಾಡುತ್ತದೆ. ಮೊಟ್ಟೆ ಸಿಪ್ಪೆ. ಮೊಟ್ಟೆ ಬಳಸಿದ ನಂತರ ಅದರ ಮೇಲಿನ ಸಿಪ್ಪೆಯನ್ನು ಎಸೆಯಬೇಡಿ. ಅವುಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟುಕೊಳ್ಳಿ. ಈ ಒಣಗಿದ ಮೊಟ್ಟೆಯ ಸಿಪ್ಪೆಯನ್ನು ಜಾರಿಗೆ ಹಾಕಿ ಪುಡಿ ಮಾಡಿ. ಇದರ ಗಡಸುತನವು ಬ್ಲೇಡನ್ನು ಇನ್ಸ್ಟೆಂಟ್ ಆಗಿ ಮೊನಚುಗೊಳಿಸುತ್ತದೆ. ನಂತರ ಜಾರನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳೆಯಿರಿ. ಗೋಧಿ ಹಿಟ್ಟಿನ ಡಬ್ಬದಲ್ಲಿ ಕೆಂಪು ಮೆಣಸುಗಳನ್ನು ಹಾಕಿ ಇಡಿ, ಕೀಟಗಳು ಬರುವುದಿಲ್ಲ. ಆಲೂಗಡ್ಡೆ ಪರೋಟ ಮಾಡುವಾಗ ಸ್ವಲ್ಪ ಕಸ್ತೂರಿ ಮೆಂತೆ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಹಾಗೂ ಆಮ್ಚೂರ್ ಪುಡಿ ಸೇರಿಸಿದರೆ ಪರೋಟ ತುಂಬ ರುಚಿಯಾಗಿ ಬರುತ್ತದೆ. ಏಲಕ್ಕಿ ಪುಡಿಯನ್ನು ಸ್ವಲ್ಪ ಸಕ್ಕರೆಯೊಂದಿಗೆ ಮಿಕ್ಸಿಯಲ್ಲಿ ರುಬ್ಬಿದರೆ ನುಣ್ಣಗೆ ಪುಡಿ ರೆಡಿಯಾಗುತ್ತದೆ. ಗ್ರೇವಿ ದಪ್ಪ ಆಗಲು ಈರುಳ್ಳಿ ಗೋಡಂಬಿ ಪೇಸ್ಟ್ ಮಾಡಿ ಹಾಕಿದರೆ ಹೋಟೆಲ್ ರುಚಿ ಬರುತ್ತದೆ. ಮಿಕ್ಸಿ ಜಾರನ್ನು ಉಲ್ಟಾ ತಿರುಗಿಸಿ ಅದರ ಕೆಳಗಿನ ಪ್ಲಾಸ್ಟಿಕ್ ಚಕ್ರದ ಮಧ್ಯಭಾಗಕ್ಕೆ ಒಂದೇ ಒಂದು ಹನಿ ತೆಂಗಿನ ಎಣ್ಣೆ ಹಾಕಿ ಚಕ್ರವನ್ನು ಕೈಯಿಂದ ತಿರುಗಿಸಿ ಇಡಿ. ಒಣಗಿದ ಮಸಾಲೆ ಕೂತು ಜಾಮ್ ಆಗಿದ್ದರೆ ಬ್ಲೇಡ್ ಫ್ರೀ ಆಗುತ್ತದೆ. ನೂಡಲ್ಸ್ ಕುದಿಸಿದ ಮೇಲೆ ತಕ್ಷಣ ತಣ್ಣೀರಿನಿಂದ ತೊಳೆದು ಬಿಡಿ, ಇದರಿಂದ ನೂಡಲ್ಸ್ ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಗ್ಯಾಸ್ ಬರ್ನರ್ ಕಪ್ಪಾಗಿದ್ದರೆ ಅಥವಾ ಅದರಲ್ಲಿ ಸಣ್ಣ ಸಣ್ಣ ತೂತುಗಳು ಬ್ಲಾಕ್ ಆಗಿದ್ದರೆ ಒಂದು ಬೌಲ್ನಲ್ಲಿ ಬಿಸಿ ನೀರು ತೆಗೆದುಕೊಂಡು ಅದಕ್ಕೆ 1 ಪ್ಯಾಕೆಟ್ ಈನೋ ಮತ್ತು ಲಿಂಬೆ ರಸ ಹಾಕಿ ಬರ್ನರ್ ಅನ್ನು ರಾತ್ರಿ ಇಡೀ ನೆನೆಸಿಡಿ. ಬೆಳಿಗ್ಗೆ ಉಜ್ಜಿದರೆ ಬರ್ನರ್ ಕ್ಲೀನ್ ಆಗಿ ಹೊಸತರಂತೆ ಆಗುತ್ತದೆ ಮತ್ತು ಗ್ಯಾಸ್ ಕೂಡ ವೇಸ್ಟ್ ಆಗುವುದಿಲ್ಲ.
ಟೀ ಮಾಡುವಾಗ ಏಲಕ್ಕಿ ಸಿಪ್ಪೆ ಹಾಕಿ ಟೀ ಮಾಡಿ 1 ಚಮಚ ಹಾಲಿನ ಪುಡಿಯನ್ನು ಸೇರಿಸಿ ಟೀ ಮಾಡುವುದರಿಂದ ಟೀ ರುಚಿ ಹೆಚ್ಚಾಗುತ್ತದೆ. ಆಮ್ಲೆಟ್ ತಯಾರಿಸುವಾಗ ಸ್ವಲ್ಪ ಕಡಲೆ ಹಿಟ್ಟು, ತೆಂಗಿನ ತುರಿ ಮತ್ತು ಮಸಾಲ ಪುಡಿಯನ್ನು ಸೇರಿಸಿ ಆಮ್ಲೆಟ್ ತುಂಬನೇ ರುಚಿಯಾಗಿರುತ್ತದೆ. ಫ್ರಿಡ್ಜ್ ಒಳಗಡೆ ಕೆಟ್ಟ ವಾಸನೆ ಬರುತ್ತಿದ್ದರೆ ಅದರಲ್ಲಿ 1 ಲಿಂಬೆಹಣ್ಣು ಕಟ್ ಮಾಡಿ ಇಡಿ, ವಾಸನೆ ಬರೋದಿಲ್ಲ. ಆಹಾರದಲ್ಲಿ ಎಣ್ಣೆ ಜಾಸ್ತಿ ಇದ್ದರೆ ಐಸ್ ಗಡ್ಡೆ ಹಾಕಿದರೆ ಎಣ್ಣೆಯನ್ನು ಬೇರ್ಪಡಿಸುತ್ತದೆ. ಅಡುಗೆಯಲ್ಲಿ ಖಾರ ಹೆಚ್ಚಾದರೆ ಟೊಮೆಟೊ ಹಣ್ಣು ರುಬ್ಬಿ ಹಾಕಬಹುದು ಅಥವಾ ತೆಂಗಿನಕಾಯಿ ಹಾಕಬಹುದು ಅಥವಾ ಲಿಂಬೆ ರಸವನ್ನು ಹಾಕಿದರೆ ಖಾರ ಸ್ವಲ್ಪ ಕಡಿಮೆಯಾಗುತ್ತದೆ. ಉಪಯೋಗಿಸಿದ ಟೀ ಪುಡಿಯನ್ನು 1 ಜರಡಿಗೆ ಹಾಕಿ ಅದರಲ್ಲಿರುವ ಸಕ್ಕರೆ ಮತ್ತು ಹಾಲಿನ ಅಂಶ ಸಂಪೂರ್ಣವಾಗಿ ಹೋಗುವಂತೆ ನೀರಿನಲ್ಲಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆಯಿರಿ. ನಂತರ ಈ ಪುಡಿಯನ್ನು ಒಂದು ತಟ್ಟೆಯಲ್ಲಿ ಹರಡಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟುಕೊಳ್ಳಿ. ಒಣಗಿದ ಪುಡಿಯನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಡಿ. ಪಾತ್ರೆ ತೊಳೆಯುವಾಗ ಡಿಶ್ ವಾಶ್ ಜೊತೆ ಸೇರಿಸಿ ಉಪಯೋಗಿಸಬಹುದು. ಸಾಂಬಾರು ರುಚಿಯಾಗಿರಲು ಕೊನೆಯಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಬಟ್ಟೆ ಅಥವಾ ಸೀರೆಗಳ ಮೇಲೆ ಎಣ್ಣೆ ಬಿದ್ದಾಗ ಅದಕ್ಕೆ ಸ್ವಲ್ಪ ಪೌಡರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದನ್ನು 1 ಸ್ಪೂನಿನ ಸಹಾಯದಿಂದ ತೆಗೆಯಿರಿ. ನಂತರ ಅದಕ್ಕೆ ಸ್ವಲ್ಪ ಶಾಂಪೂ ನೀರು ಹಾಕಿ ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ತೊಳೆಯಿರಿ. ಎಲ್ಲವೂ ಸ್ವಚ್ಛವಾಗುತ್ತದೆ. ಅಕ್ಕಿ ತೊಳೆದ ನೀರನ್ನು ಚೆಲ್ಲದೆ ಗಿಡಕ್ಕೆ ಹಾಕಿದರೆ ಗಿಡದ ಬೆಳವಣಿಗೆಗೆ ಸಹಕಾರಿ. ಇಡ್ಲಿ ಮೃದುವಾಗಿರಲು ಹಿಟ್ಟಿಗೆ ಸ್ವಲ್ಪ ಅವಲಕ್ಕಿ ಸೇರಿಸಿ. ಪೂರಿ ಹಿಟ್ಟಿಗೆ ಉಪ್ಪು ಹಾಕಲು ಮರೆತರೆ ಚಿಂತಿಸಬೇಡಿ. ಪೂರಿಗಳನ್ನು ಕರೆಯುವ ಎಣ್ಣೆಗೆ ಉಪ್ಪು ಸೇರಿಸಿ. ಮಾರುಕಟ್ಟೆಯಿಂದ ತಂದ ಲಿಕ್ವಿಡನ್ನು ನೇರವಾಗಿ ಉಪಯೋಗಿಸಬೇಡಿ. ಒಂದು ಖಾಲಿ ಬಾಟಲಿಯಲ್ಲಿ ಅರ್ಧದಷ್ಟು ಲಿಕ್ವಿಡ್ ತೆಗೆದುಕೊಂಡು ಅದಕ್ಕೆ ಉಳಿದ ಅರ್ಧ ಭಾಗ ಉಗುರು ಬೆಚ್ಚಗಿನ ನೀರು ಮತ್ತು 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಲಿಕ್ವಿಡನ್ನು ಗಟ್ಟಿಯಾಗಿಯೇ ಇಡುತ್ತದೆ ಮತ್ತು ನೊರೆಯು ಕಮ್ಮಿಯಾಗುವುದಿಲ್ಲ. ಹೀಗೆ ಮಾಡುವುದರಿಂದ 1 ತಿಂಗಳು ಬರುವ ಲಿಕ್ವಿಡ್ 2 ತಿಂಗಳು ಬರುತ್ತದೆ. ನೆಲದ ಮೇಲೆ ಎಣ್ಣೆ ಚೆಲ್ಲಿದಾಗ ಅದರ ಮೇಲೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿ ಇದು ಎಣ್ಣೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. 5 ನಿಮಿಷ ಬಿಟ್ಟು ನಂತರ ಬಟ್ಟೆಯಿಂದ ಒರೆಸಿ ತೆಗೆಯಿರಿ. ನೆಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತದೆ. ಎಣ್ಣೆ ಜಿಡ್ಡು ಇರುವುದಿಲ್ಲ. ಕ್ಯಾಬೇಜ್ ಪಲ್ಯ ಮಾಡುವ ಮುನ್ನ ಅದನ್ನು ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ 5 ನಿಮಿಷ ಹಾಗೆ ಇಡಿ. ನಂತರ ಪಲ್ಯ ಮಾಡಲು ಉಪಯೋಗಿಸಿ. ಈರುಳ್ಳಿ ಕಟ್ ಮಾಡುವಾಗ ಕಣ್ಣಿನಲ್ಲಿ ನೀರು ಬರುತ್ತಿದ್ದರೆ ಚಾಪಿಂಗ್ ಬೋರ್ಡಿಗೆ ಸ್ವಲ್ಪ ವೆನಿಗರ್ ಹಾಕಿ ನಂತರ ಈರುಳ್ಳಿ ಕಟ್ ಮಾಡಿದರೆ ಕಣ್ಣಿನಲ್ಲಿ ನೀರು ಬರುವುದಿಲ್ಲ. ಪ್ರತಿನಿತ್ಯವೂ ಅಡುಗೆ ಮಾಡಿದ ನಂತರ ತಕ್ಷಣವೇ ಸ್ಟವ್ ಸಿಂಕನ್ನು ಕ್ಲೀನ್ ಮಾಡಿ. ಅಡುಗೆ ಕೋಣೆ ಕ್ಲೀನ್ ಆಗಿರುತ್ತದೆ. ಉಪ್ಪಿನಕಾಯಿ ಡಬ್ಬಿಯ ಮುಚ್ಚಳ ಒಳಗಿನ ಭಾಗ ಕೆಲವು ದಿನಗಳ ನಂತರ ಕಪ್ಪು ಕಪ್ಪಾಗಿರುತ್ತದೆ. ಅದಕ್ಕೆ ನೀವು ಅದನ್ನು ಕ್ಲೀನ್ ಮಾಡಿ ಅದರ ಮುಚ್ಚಳಕ್ಕೆ ಅಡುಗೆ ಎಣ್ಣೆ ಹಚ್ಚಿ ನಂತರ ಮುಚ್ಚಳ ಹಾಕಿ. ಯಾವುದೇ ಸಿಹಿ ಅಡಿಗೆಗೆ 1 ಚಿಟಿಕೆ ಉಪ್ಪು ಹಾಕಿದರೆ ಹೆಚ್ಚು ರುಚಿಯಾಗಿರುತ್ತದೆ. ಫ್ರಿಡ್ಜಿನಲ್ಲಿಟ್ಟ ಲಿಂಬೆ ಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ. ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ 5 ನಿಮಿಷ ಮುಳುಗಿಸಿ ಇಡಿ. ಬೀನ್ಸ್ ಮತ್ತು ಪಾಲಕ್ನಂತಹ ಹಸಿರು ತರಕಾರಿಗಳನ್ನು ಬೇಯಿಸುವಾಗ 1 ಚಿಟಿಕೆ ಸಕ್ಕರೆ ಹಾಕಿ ಬೇಯಿಸಬೇಕು. ಬಣ್ಣ ಹಸಿರಾಗಿರುತ್ತದೆ. ಅಕ್ಕಿಯನ್ನು ಮೃದುವಾಗಿಸಲು ಅಡುಗೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು. ಇದರಿಂದ ಅಕ್ಕಿ ಬೇಗನೆ ಬೇಯುವ ಜೊತೆಗೆ ಉತ್ತಮ ರುಚಿಯನ್ನು ನೀಡುತ್ತದೆ. ಕಿಚನ್ ಸಿಂಕಿನಲ್ಲಿ ನೀರು ನಿಲ್ಲುವುದು ಅಥವಾ ಬ್ಲಾಕ್ ಆಗುವುದನ್ನು ತಡೆಯಲು ವಾರಕ್ಕೊಮ್ಮೆ ಸಿಂಕಿಗೆ ಅರ್ಧ ಕಪ್ ಅಡುಗೆ ಸೋಡಾ ಹಾಕಿ ಅದರ ಮೇಲೆ 1 ಕಪ್ ವಿನೆಗರ್ ಹಾಕಿ 10 ನಿಮಿಷದ ನಂತರ ಬಿಸಿ ನೀರನ್ನು ಹಾಕಿ ಕ್ಲೀನ್ ಆಗುತ್ತದೆ ಸಿಂಕ್. ಆಮ್ಲೆಟ್ ಮಾಡುವಾಗ ಸ್ವಲ್ಪ ಹಾಲನ್ನು ಸೇರಿಸಿ ಆಮ್ಲೆಟ್ ಮಾಡುವುದರಿಂದ ಆಮ್ಲೆಟ್ ರುಚಿ ಹೆಚ್ಚಾಗುತ್ತದೆ. ಬಟ್ಟೆ ಮೇಲೆ ಪೆನ್ನು ಕಲೆ ಆಗಿದ್ದರೆ ಅದರ ಕಲೆಯನ್ನು ಸ್ವಚ್ಛ ಮಾಡಲು ಅದರ ಮೇಲೆ ಡೆಟಾಲ್ ಹಾಕಿ ಬ್ರಷ್ನಿಂದ ಉಜ್ಜಿ ತೊಳೆಯಿರಿ. ಎಲ್ಲವೂ ಕ್ಲೀನ್ ಆಗುತ್ತೆ. ಅಡುಗೆ ಮನೆಯ ಗೋಡೆ ಮೇಲಿನ ಎಣ್ಣೆ ಕಲೆ ತೆಗೆಯಲು ಟೂತ್ ಪೇಸ್ಟನ್ನು ಕಲೆ ಮೇಲೆ ಹಚ್ಚಿ
5 ನಿಮಿಷ ಬಿಟ್ಟು ನಂತರ ತೊಳೆದರೆ ಕಲೆ ಮಾಯವಾಗುತ್ತದೆ. ಸ್ನ್ಯಾಕ್ಸ್ಗಳಿಗೆ, ಚಾಟ್ಸ್ಗಳಿಗೆ ಮಾಡಿರುವ ಪುದೀನ ಚಟ್ನಿ ಹಸಿರಾಗಿಯೇ ಇರಬೇಕಾ? ಹಾಗಾದರೆ ಪುದೀನ ಚಟ್ನಿ ರುಬ್ಬುವಾಗ ಸ್ವಲ್ಪ ಲಿಂಬೆ ರಸ ಮತ್ತು ಉಪ್ಪು ಸೇರಿಸಿ ರುಬ್ಬಿ, ಆಗ ಚಟ್ನಿ ಹಸಿರಾಗಿಯೇ ಇರುತ್ತದೆ. ಫ್ರಿಡ್ಜ್ ಒಳಗಿನಿಂದ ವಾಸನೆ ಬರುತ್ತಿದ್ದರೆ ಒಂದು ಡಬ್ಬಿಯಲ್ಲಿ ಅಡುಗೆ ಸೋಡವನ್ನು ಹಾಕಿ ಮುಚ್ಚಳವನ್ನು ತೆಗೆದು ಫ್ರಿಡ್ಜಿನಲ್ಲಿ ಇಡಿ. ಇದರಿಂದಾಗಿ ಫ್ರಿಡ್ಜಿನಲ್ಲಿ ಬರುವ ದುರ್ವಾಸನೆಯನ್ನು ತಡೆಗಟ್ಟಬಹುದು. ಅಲ್ಲದೆ ಒಂದು ಆಹಾರ ಪದಾರ್ಥ ವಾಸನೆ ಇನ್ನೊಂದು ಆಹಾರ ಪದಾರ್ಥಕ್ಕೆ ಹರಡುವುದನ್ನು ಈ ವಿಧಾನದಿಂದ ತಡೆಯಬಹುದು. ಕೆಲವು ದಿನಗಳ ನಂತರ ಅಡುಗೆ ಸೋಡವನ್ನು ಬದಲಿಸಬೇಕು. ಉಪ್ಪು ಡಬ್ಬದಲ್ಲಿ ನೀರು ಬಿಡುತ್ತಿದ್ದರೆ ಉಪ್ಪಿನ ಡಬ್ಬದಲ್ಲಿ 2 ಒಣಗಿದ ಮೆಣಸಿನಕಾಯಿಯನ್ನು ಹಾಕಿ ಇಡಿ. ಸ್ವೀಟ್ ಬಾಕ್ಸ್ಗಳಿಗೆ ಇರುವೆಗಳು ಬರದೇ ಇರಲು ಸ್ವಲ್ಪ ವಿನಿಗರ್ ಹಚ್ಚಿ ಎಲ್ಲ ಮೇಲ್ಗಡೆಗೆ ಒರೆಸಿ, ಇದರ ವಾಸನೆಗೆ ಇರುವೆಗಳು ಬರುವುದಿಲ್ಲ. ಕಾಫಿ ಅಥವಾ ಚಹಾ ಸೋಸುವ ಜಾಲರಿಯನ್ನು 2 ನಿಮಿಷ ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಇರುವ ಚಹಾ ಅಥವಾ ಕಾಫಿ ಪುಡಿ ಸ್ವಚ್ಛವಾಗುತ್ತದೆ. ಅನ್ನ ಮಾಡುವಾಗ ಕುಕ್ಕರ್ನಲ್ಲಿ ನೀರು ಕಡಿಮೆಯಾಗಿ ತಳ ಹಿಡಿದು ವಾಸನೆ ಬಂದರೆ 2 ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ 5 ನಿಮಿಷ ಹಾಗೆ ಮುಚ್ಚಿಡಿ. ಕಬ್ಬಿಣದ ಚಾಕುಗಳು ತುಕ್ಕು ಹಿಡಿಯದೇ ಇರಲು 2 ಚಾಕ್ ಪೀಸ್ನೊಂದಿಗೆ ಬಾಕ್ಸಿಗೆ ಹಾಕಿಡಿ. 2 ಲೋಟಗಳು ಒಂದಕ್ಕೊಂದು ಜಾಯಿಂಟ್ ಆಗಿ ತೆಗೆಯಲು ಬರದಿದ್ದರೆ ಸೈಡ್ ಗ್ಯಾಪಿನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ 5 ನಿಮಿಷ ಬಿಟ್ಟು ತೆಗೆಯಿರಿ. ಬಟ್ಟೆಗಳನ್ನಿಡುವ ವಾರ್ಡ್ರೋಬ್ಗಳಲ್ಲಿ ಸ್ವಲ್ಪ ಟಾಲ್ಕಮ್ ಪೌಡರ್ ಅಥವಾ ಸಾಬೂನಿನ ಚೂರುಗಳನ್ನು ಇರಿಸಿದರೆ ಬಟ್ಟೆಗಳು ಒಳ್ಳೆಯ ಪರಿಮಳ ಬರುತ್ತದೆ. ಪಾಯಸ ಮಾಡುವಾಗ ಹಾಲು ದಪ್ಪವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ಹಾಲಿನ ಪುಡಿಯನ್ನು ಉಪಯೋಗಿಸಬಹುದು. ಗ್ಯಾಸ್ ಸ್ಟವ್ ಪಾತ್ರೆಗಳನ್ನು ತೊಳೆಯುವ 5 ನಿಮಿಷ ಮೊದಲು ನೀರಿನಲ್ಲಿ ನೆನೆಸಿರಿ. ಅನಂತರ ತೊಳೆಯಿರಿ, ಚೆನ್ನಾಗಿ ಕ್ಲೀನ್ ಆಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.